ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ರಾಜೀವ್ ಗೌಡಗೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಕರೆದುಕೊಂಡು ಹೋಗಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಕೇಸ್. ಆರೋಪಿ ರಾಜೀವ್ ಗೌಡಗೆ ಸ್ಪಾಟ್ ಇನ್ಸ್ಪೆಕ್ಷನ್. ಜಾಕ್ ಎಕೋ ರೆಸಾರ್ಟ್ನಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಮಂಗಳೂರಿನ ಪಚ್ಚನಾಡಿಯಲ್ಲಿರುವಂತಹ ರೆಸಾರ್ಟ್ ಇದಾಗಿದ್ದು, ರೈಲ್ವೆ ನಿಲ್ದಾಣದ ಬಳಿಕ ರೆಸಾರ್ಟ್ನಲ್ಲಿ ಮಹಜರು ಪ್ರಕ್ರಿಯೆ ನಡೆದಿದೆ. ಶಿಡ್ಲಘಟ್ಟದ ಪೊಲೀಸರಿಂದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಾಗಿರುವಂಥದ್ದು. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಧಮಕಿ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಾಗಿರುವಂಥದ್ದು. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನದ ಹಿನ್ನೆಲೆಯಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಕೂಡ ಮಾಡಲಾಗಿದೆ. ಜಾಕ್ ಎಕೋ ರೆಸಾರ್ಟ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರೈಲ್ವೆ ನಿಲ್ದಾಣದಲ್ಲೂ ಕೂಡ ಮಹಜರನ್ನ ಮಾಡಲಾಯಿತು. ಅದಾದ ಬಳಿಕ ರೆಸಾರ್ಟ್ನಲ್ಲೂ ಕೂಡ ಜಾಕ್ ಎಕೋ ರೆಸಾರ್ಟ್, ಈ ಮಂಗಳೂರಿನ ಪಚ್ಚನಾಡಿಯಲ್ಲಿರ್ತಕ್ಕಂಥ ರೆಸಾರ್ಟ್ ಇದಾಗಿದೆ, ಅಲ್ಲೂ ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡಲಾಗಿರುವಂಥದ್ದು. ಅತ್ತ ಮಂಗಳೂರಲ್ಲಿ ಮಹಜರ್ ಪ್ರಕ್ರಿಯೆ ನಡೀತಾ ಇದ್ರೆ ಇತ್ತ ಪತ್ನಿ ಪ್ರತ್ಯಕ್ಷವಾಗಿರುವಂಥದ್ದು ವಿಧಾನಸೌಧದಲ್ಲಿ. ಅತ್ತ ಮಂಗಳೂರಲ್ಲಿ ಮಹಜರು, ಇತ್ತ ಪತ್ನಿ ಪ್ರತ್ಯಕ್ಷ. ವಿಧಾನಸೌಧದಲ್ಲಿ ಆರೋಪಿ ರಾಜೀವ್ ಪತ್ನಿ ಪ್ರತ್ಯಕ್ಷವಾಗಿದ್ದಾರೆ. ವಿಧಾನಸಭೆಯ ಮೊಗಸಾಲಿಯಲ್ಲಿ ರಾಜೀವ್ ಗೌಡ ಪತ್ನಿ ಸಿಟ್ಟಿಂಗ್. ಬೇಸರದಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದಂತಹ ಲೇಡಿ ಮಾಧ್ಯಮ ಕ್ಯಾಮೆರಾವನ್ನ ಕಂಡು ಹೊರ ನಡೆದಿದ್ದಾರೆ ರಾಜೀವ್ ಗೌಡ ಪತ್ನಿ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ರಾಜೀವ್ ಗೌಡನ ಬಂಧನವಾಗಿದೆ. ಸದ್ಯ ಪೊಲೀಸರು ರಾಜೀವ್ ಗೌಡನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೆ ಮಂಗಳೂರಿನಲ್ಲಿ ಸ್ಥಳ ಮಹಜರು ಕೂಡ ನಡೆಸಿರುವಂಥದ್ದು. ಆದರೆ ಇತ್ತ ರಾಜೀವ್ ಗೌಡ ಅವರ ಪತ್ನಿ ಸಹನಾ ಅವರು ವಿಧಾನಸಭೆಯ ಒಂದು ಹಾಲ್ನಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದು. ಇನ್ನು ವಿಧಾನಸಭೆಯ ಮುಗಸಾಲಿಯಲ್ಲಿ ಕುಳಿತಿದ್ದಾರೆ. ಹಾಗೆ ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ಸಹನಾ ಅವರು ವಿಧಾನಸೌಧದಲ್ಲಿ ಪ್ರತ್ಯಕ್ಷವಾಗಿರುವುದು ತೀವ್ರ ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಗೊತ್ತಾಯ್ತು.